ಹಲೋ ಸ್ನೇಹಿತರೆ, ರಾಹುಲಾಸ್ ಕಿಚನ್ಗೆ ಸ್ವಾಗತ. ಇವತ್ತು ರವೆ ಉಂಡೆ ಮಾಡೋದನ್ನು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ನಾನು ಅರ್ಧ ಕಪ್ಪು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ, 1 ಕಪ್ಪು ರವೆ, 3/4 ಕಪ್ಪು ಹಾಲು, 3/4 ಕಪ್ಪು ಸಕ್ಕರೆ ತಗೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿ, ತುಪ್ಪ. ನೋಡಿ, ಇದಿಷ್ಟು ರವೆ ಉಂಡೆಗೆ ಮಾಡಬೇಕಾಗಿರುವ ಐಟಮು. ಈಗ ನೋಡಿ, ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನ್ಗೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ತುಪ್ಪಕ್ಕೆ ದ್ರಾಕ್ಷಿ ಗೋಡಂಬಿನೂ ಹಾಕ್ಕೊಳ್ತೀನಿ. ಇದು ಮತ್ತೆ ಫ್ರೈ ಆದಮೇಲೆ ರವೆನ ಹಾಕ್ಕೊಳ್ತೀನಿ. ರವೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 3ರಿಂದ 4 ನಿಮಿಷ ಹುರ್ಕೊಳ್ಬೇಕು. ಇದನ್ನು ಘಮ ಬರೋ ಗಂಟ ರವೆನ ಹುರ್ಕೊಳ್ಬೇಕು. ನೋಡಿ, ಈಗ ಮತ್ತೆ ಒಂದು ಕಡೆ ನಾನು ಹಾಲು ಮಳ್ಳೋದಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ, ರವೆ ಹುರ್ಕೊಂಡಾಗಿದೆ. ಈಗ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ನಾನು ಸಕ್ಕರೆನ ಜೊತೆಗೆ ಸೇರಿಸ್ಕೊಳ್ತೀನಿ. ಜೊತೆಗೆ ಕೊಬ್ಬರಿ ತುರಿನೂ ಸೇರಿಸ್ಕೊಳ್ತೀನಿ. ಈಗ ಇದಿಷ್ಟೂ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತೀನಿ. ಜೊತೆಗೆ ಏಲಕ್ಕಿ ಪುಡಿನೂ ಹಾಕ್ಕೊಳ್ತೀನಿ. ಇದಿಷ್ಟೂ ಮಿಕ್ಸ್ ಮಾಡ್ಕೊಳ್ತೀನಿ ಫಸ್ಟು. ನೋಡಿ, ಮಿಕ್ಸ್ ಮಾಡಿ ಆಗಿದೆ. ಈಗ ಇದನ್ನು ಒಂದು 2 ನಿಮಿಷ ಹಾಗೆ ಬಿಡ್ತೀನಿ. ಇದನ್ನು ನೋಡಿ, ಈಗ ಒಂದು ಕಡೆ ಹಾಲು ಮಳ್ತಾ ಇದೆ. ಅದಕ್ಕೆ ಸ್ಟವ್ ಆಫ್ ಮಾಡಿಕೊಂಡು ಅದನ್ನು ಬೆಚ್ಚಗಾಗೋ ಗಂಟ ಇದು ಮಾಡ್ಕೊಳ್ತೀನಿ. ನೋಡಿ, ಈಗ ಆಗಿದೆ. ಈಗ ನನ್ನ ಹಾಲೂ ತಣ್ಣಗಾಗಿದೆ, ಸ್ವಲ್ಪ ಬೆಚ್ಚಗಾಗಿದೆ. ಈಗ ಅದಕ್ಕೆ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲನೂ. ನೋಡಿ, ಈ ಥರ ಆದಮೇಲೆ ನಾವು ಬಾಲ್ ಶೇಪಲ್ಲಿ ರವೆ ಉಂಡೆನ ಕಟ್ಕೋಬೇಕು. ನೋಡಿ, ಈ ಥರ ಬಾಲ್ ಶೇಪಲ್ಲಿ ರವೆ ಉಂಡೆನ ಕಟ್ಕೊಬೇಕು. ನೋಡಿ, ರೆಡಿ ಆಯಿತು ಎಲ್ಲನೂ ರವೆ ಉಂಡೆ. ಇದರಲ್ಲಿ 5ರಿಂದ 6 ರವೆ ಉಂಡೆ ಆಗುತ್ತೆ. ನಾನು 1 ಕಪ್ ರವೆ ತೋರಿಸಿದ್ರಲ್ಲಿ. ನೋಡಿ, ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.